ಉತ್ತರ ಪ್ರದೇಶದ ಒಂದು ಸಣ್ಣ ಪಟ್ಟಣದಲ್ಲಿ ರೈಲು ಹಳಿಗಳ ಹತ್ತಿರ ಒಂದು ಬಸ್ತಿ ಇತ್ತು. ಅಲ್ಲಿನ ಜನರ ಜೀವನ ರೈಲುಗಳ ಮೇಲೆ ಅವಲಂಬಿತವಾಗಿತ್ತು. ಯಾರಾದರೂ ರೈಲಿನಲ್ಲಿ ಸ್ವಚ್ಛತೆ ಮಾಡ್ತಿದ್ರು, ಯಾರಾದರೂ ಪ್ಲಾಟ್ಫಾರ್ಮ್ನಲ್ಲಿ ವಸ್ತು ಮಾರ್ತಿದ್ರು, ಇನ್ನೊಬ್ಬರು ಕಸದಿಂದ ಲೋಹ ಸಂಗ್ರಹಿಸ್ತಿದ್ರು. ಅಲ್ಲೇ ದಯಾರಾಮ್ ತನ್ನ ಮಗಳು ಆರಾಧ್ಯ ಜೊತೆಗೆ ವಾಸಿಸಿದ್ದ. ಒಮ್ಮೆ ಅವನು ರೈಲ್ವೆಯಲ್ಲಿ ಕೆಲಸ ಮಾಡ್ತಿದ್ದ, ಆದರೆ ಅಪಘಾತದಲ್ಲಿ ಅವನ ಕಾಲು ಕಳೆದು ಹೋಯಿತು. ಈಗ ಅವನು ಹಾಸಿಗೆಯಲ್ಲೇ. ಆರಾಧ್ಯ ಕೇವಲ 17 ವರ್ಷ, ಓದಿನಲ್ಲಿ ಚತುರಳು. ಆದರೆ ಬಡತನದಿಂದ 8ನೇ ತರಗತಿಯಲ್ಲಿ ಓದು ನಿಂತಿತು. ಈಗ ಅವಳು ಕಸ ಸೇಕರಿಸುವ ಕೆಲಸ ಮಾಡ್ತಿದ್ಲು. ಜನ ಅವಳನ್ನು ಕಸದ ಹುಡುಗಿ ಎಂದು ಕರೀತಿದ್ರು. ಮಗಳೇ, ಇನ್ನೆಷ್ಟು ದಿನ ಈ ಕೆಲಸ ಮಾಡ್ತೀಯಾ? ನೀವು ಗುಣವಾಗುವ ತನಕ ನಾನು ನಿಲ್ಲಲ್ಲ ಪಾಪ. ಆಕೆ ತಂದೆಗೆ ಔಷಧಿ ಕೊಡುತ್ತಾ ತಾನೇ ಜೀವನ ಹೋರಾಟ ಮಾಡ್ತಿದ್ಲು. ಆದರೆ ಅವಳಿಗೆ ಒಂದು ವಿಶೇಷತೆ ಇತ್ತು. ಹಳೆಯ ಫ್ಯಾನ್, ರೇಡಿಯೋ, ಪಾರ್ಟ್ಸ್ ಸಿಕ್ಕರೆ ತೆರೆದು ನೋಡಿ ಕಲಿಯುತ್ತಿದ್ದಳು. ರೈಲು ಡಬ್ಬಿಗಳು ಅವಳಿಗೆ ಸ್ಕೂಲ್ ಆಗಿದ್ದವು. ಆ ದಿನ ಜನವರಿ 15, ಗಾಢ ಮಂಜು. ಕಾಶಿ ಎಕ್ಸ್‌ಪ್ರೆಸ್ ಪ್ಲಾಟ್ಫಾರ್ಮ್ಗೆ ಬರ್ತಿತ್ತು. ಆದರೆ ರೈಲು ನಿಧಾನವಾಗಲಿಲ್ಲ. ಬ್ರೇಕ್ ಶಬ್ದವೇ ಇಲ್ಲ. ಆರಾಧ್ಯ ಗಮನಿಸಿದಳು, ಬ್ರೇಕ್ ಫೇಲ್ ಆಗಿದೆ. ಅವಳು ಅಧಿಕಾರಿಗಳ ಬಳಿ ಓಡಿದಳು. ಹೋಗು ಇಲ್ಲಿ, ಕಸದ ಹುಡುಗಿ. ಯಾರೂ ಕೇಳಲಿಲ್ಲ. ಅವಳು ಸ್ಟೇಷನ್ನ ಕೊನೆಯಲ್ಲಿರುವ ಮೇಂಟೆನೆನ್ಸ್ ರೂಮ್ಗೆ ಓಡಿದಳು. ಅಲ್ಲಿ ಒಂದು ಎಮರ್ಜೆನ್ಸಿ ಡಿರೇಲರ್ ಇತ್ತು. ತಾಳೆ ಒಡೆದು ಅದನ್ನು ತೆಗೆದುಕೊಂಡಳು. ಇದು ಭಾರೀ ಇದೆ, ಆದರೆ ನಾನು ಮಾಡಲೇಬೇಕು, ಇಲ್ಲದಿದ್ದರೆ 100 ಜನ ಸಾಯ್ತಾರೆ. ರೈಲು ವೇಗವಾಗಿ ಬರ್ತಿತ್ತು. ಜನ ಓಡ್ತಿದ್ರು. ಆರಾಧ್ಯ ಶಾಂತವಾಗಿ ಡಿರೇಲರ್ ಟ್ರ್ಯಾಕ್ ಮೇಲೆ ಇಟ್ಟಳು. ದೊಡ್ಡ ಶಬ್ದ, ಸ್ಪಾರ್ಕ್ಸ್, ಮತ್ತು ರೈಲು ನಿಧಾನವಾಗಿ ನಿಂತಿತು. ಕೆಲವೇ ಸೆಕೆಂಡುಗಳಲ್ಲಿ ದೊಡ್ಡ ಅಪಘಾತ ತಪ್ಪಿತು. ಜನ ಬೆರಗಾದರು. ಇದು ಕಸದ ಹುಡುಗಿಯಲ್ಲವೇ? ಇವಳು ನಮ್ಮ ಜೀವ ಉಳಿಸಿದ್ದಾಳೆ. ಅವಳ ಕೈಗಳಿಂದ ರಕ್ತ ಹರಿಯುತ್ತಿತ್ತು. ಅವಳು ಅಲ್ಲಿ ಬಿದ್ದಳು. ಸುದ್ದಿ ದೇಶದಾದ್ಯಂತ ವೈರಲ್ ಆಯಿತು. ಪ್ರಧಾನಮಂತ್ರಿ ನಂದಿನಿ ರಾಜ್ಪೂತ್ ಅವರವರೆಗೂ ತಲುಪಿತು. ಅವರು ಸ್ವತಃ ಬಸ್ತಿಗೆ ಬಂದರು. ಇಂದಿನಿಂದ ಇವಳು ನನ್ನ ಮಗಳು. ತಂದೆಗೆ ಚಿಕಿತ್ಸೆ, ಆರಾಧ್ಯಗೆ ಶಿಕ್ಷಣ, ಸಂಪೂರ್ಣ ಸಹಾಯ ಸಿಕ್ಕಿತು. ಆರಾಧ್ಯ ಮತ್ತು ಅವಳ ತಂದೆ ದೆಹಲಿಗೆ ಬಂದರು. ಏಮ್ಸ್ನಲ್ಲಿ ಚಿಕಿತ್ಸೆ, ತಂದೆ ಮತ್ತೆ ನಡೆಯಲು ಶುರು ಮಾಡಿದರು. ಅವಳು ಉತ್ತಮ ಶಾಲೆಯಲ್ಲಿ ಓದಿದಳು. ಮೊದಲು ಅಂಜಿದಳು, ನಂತರ ತಾನು ಸಾಬೀತು ಮಾಡಿದಳು. 12ನೇ ತರಗತಿಯಲ್ಲಿ 95% ತೆಗೆದುಕೊಂಡಳು. ಅವಳು ಐಐಟಿ ದೆಹಲಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದಳು. ಅದೇ ಸಮಯದಲ್ಲಿ ನೂತನ ಬ್ರೇಕ್ ಸಿಸ್ಟಮ್ ಡಿಸೈನ್ ಮಾಡಿದಳು. ಬ್ರೇಕ್ ಫೇಲ್ ಆದರೂ ಸ್ವಯಂ ನಿಲ್ಲಿಸುವ ವ್ಯವಸ್ಥೆ ಕಂಡುಹಿಡಿದಳು. ಸರ್ಕಾರ ಅದನ್ನು ಅಳವಡಿಸಲು ತೀರ್ಮಾನಿಸಿತು. ಅವಳು ತನ್ನ ಹಳೆಯ ಬಸ್ತಿಗೆ ಹಿಂದಿರುಗಿದಳು. ಶಾಲೆ ತೆರೆಸಿದಳು. ಮಕ್ಕಳಿಗೆ ಶಿಕ್ಷಣ, ಬಸ್ತಿಯಲ್ಲಿ ಅಭಿವೃದ್ಧಿ. ಜನರು ಅವಳಿಗೆ ಗೌರವ ನೀಡಿದರು. ಅವಳಿಗೆ ಭಾರತ ರತ್ನ ಪ್ರಶಸ್ತಿ ನೀಡಲಾಯಿತು. ಅವಳು ಹೇಳಿದಳು, ನನ್ನನ್ನು ಕಸದ ಹುಡುಗಿ ಎಂದವರು ಇಂದು ಇದೇ ಕೈಗಳು ಈ ಪ್ರಶಸ್ತಿ ಪಡೆಯುತ್ತಿವೆ.